ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೋಸಿನ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್. ನಾವಿವತ್ತು ಬಂದಿದ್ದೇವೆ ಮಿಸ್ಟರ್ ಇಮ್ರಾನ್ ಅವರ ಮನೆಗೆ. ಬನ್ನಿ ಹೋಗಿ. ಮುಷ್ಟಿ ಒಗ್ಗಟ್ಟಿನ ಮುಷ್ಟಿಯನ್ನು ನಾವು ಸ್ವಲ್ಪ ವಾಲ್ಯೂಮ್ ಸಮಸ್ಯೆ ಹುಷಾರಿದೆ, ಸೌಂಡ್ ಇಂದ ಆಗ್ತದೆ. ಇವತ್ತು ಸೌಂಡ್ ಸ್ವಲ್ಪ ಕಮ್ಮಿ ಆಗ್ತದೆ. ಅದೇ ಈಗ ನಾರಾಯಣಗೌಡರ ಬನದಲ್ಲಿ ನಾವೆಲ್ಲ ಕನ್ನಡ ರಕ್ಷಣೆಯೊಂದಿಗೆ ಒಗ್ಗಟ್ಟಾಗಿ ಹೋರಾಡಿದರೆ ನಮ್ಮ ಬಡವರಿಗೂ ಇಲ್ಲಿ ಶ್ರೀಮಂತನಿಗೆ ಎಲ್ಲರಿಗೆ ಯಾವುದೇ ಒಂದು ಎಲ್ಲ ಕಡೆಯಲ್ಲಿ ಎಲ್ಲ ಇಲಾಖೆಗಳನ್ನು ಶ್ರೀಮಂತರಿಗೆ ಮಾತ್ರ ಎಲ್ಲ ವ್ಯವಸ್ಥೆ ಯಾವುದೇ ನಮ್ಮ ಬಡವರಿಗೆ ಹೋಗಿ ಕ್ಯೂ ನಿಲ್ಲಬೇಕು. ಕ್ಯೂವಲ್ಲಿ ನಿಂತು ಏನು ಯಾವುದಾದೊಂದು ಇಲಾಖೆ ಅದೊಂದು ಸವಲತ್ತು ಪಡಿಬೇಕಾದ್ರೆ ಅಥವಾ ಸರ್ಕಾರದ ಸವಲತ್ತು ಬಡವರಿಗೆ ಯಾವುದೂ ಆಗ್ತಿಲ್ಲ. ಅದರಿಂದ ನಮಗೆ ಇಲ್ಲಿ ನಮ್ಮ ಒಂದು ಅವಕಾಶ ಇದೆ, ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ ಒಂದು ಅವಕಾಶ ಇದೆ. ಅದನ್ನು ನಾವು ಸದುಪಯೋಗ ಪಡೆದುಕೊಳ್ಳುವ ಅವಕಾಶ. ಹಾಗಾಗಿ ಇದಕ್ಕೆ ಮೊದಲು ನಾವೆಲ್ಲ ಒಗ್ಗಟ್ಟನ್ನು ಗಟ್ಟಿಯಾಗಿಸಬೇಕು. ಒಂದು ಎರಡನೇದಾಗಿ ಯಾರ ಪ್ರಚೋದನೆಯ ಮಾತುಗಳಿರು ಅದು ಕಳುಚಿನ ಹೆಡ್ಡಾದಾಕೊಂಡು ಮುಂಚೆ ಅಲ್ಲ ಯಾವುದಕ್ಕೂ ಕಿವಿ ಕೊಡಬಾರ್ದು. ನಾವು ಇಲ್ಲಿ ಜಾತಿ ಇಲ್ಲ ಮತ್ತು ಇಲ್ಲ, ಕನ್ನಡ ಒಂದು ಭಾಷೆ, ನಾವು ಭಾಷೆ ಸಾಂಸ್ಕೃತಿಕ ಕರ್ನಾಟಕದ ಒಂದು ಸಾಂಸ್ಕೃತಿಕ ಭಾಷೆ ನಮ್ಮದು. ಅದು ಕರ್ನಾಟಕ ಸಂಘಟನೆ ನಾವೆಲ್ಲ ಅದೇ ನಮ್ಮ ಧರ್ಮ. ಅದರ ಒಳಗೆ ಕನ್ನಡ ಭಾಷೆ ಅದೇ ಈ ಇದರೊಳಗೆ ಬಂದಾಗ ನಾವು ಎಲ್ಲರಿಗೂ ಜಾತಿ ಧರ್ಮ ಸಂಪ್ರದಾಯ ಸಂಸ್ಕಾರ ಎಲ್ಲರಿಗೂ ಇದೆ. ಅವರ ಮಸೀದಿಯಲ್ಲಿ ಅವರ ಮನೆಯಲ್ಲಿ ಮಂದಿರದಲ್ಲಿ ನಾವು ನಮ್ಮದು ಒಂದು ಸಂಘಟನೆ, ಇದರೊಳಗೆ ನಾವು ಸಹೋದರರು ಇಷ್ಟೇ. ಯಾರಿಗಾದರೂ ಅನ್ಯಾಯ ಆಗಲಿ, ಹೊರಗಡೆವರೆಗೂ ಅನ್ಯಾಯ ಆಗಲಿ, ಯಾವ ಧರ್ಮದವ್ರಿಗೂ ಅನ್ಯಾಯ ಆಗಲಿ, ನಮ್ಮ ಹತ್ರ ಏನು ಹೋರಾಟದ ಕಿಚ್ಚು ನಮ್ಮಲ್ಲಿರಬೇಕು. ನಾವು ಯಾರಿಗೂ ಅನ್ಯಾಯ ಆಗಲಿ, ಹೆಣ್ಮಕ್ಳಿಗೆ ಅನ್ಯಾಯ ಆಗಲಿ, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮನವಿ ಕೊಡಲಿಕ್ಕೆ, ಇಲ್ಲಿ ಹೊಡೆದಾಡಲಿಕ್ಕಿಲ್ಲ. ಹೊಡೆದಾಡಿ ಉಣ್ಣುವುದು, ಎಳೆದಾಡೋದು, ಕಡಿಯೋದು ಈ ರೀತಿ ಏನಿಲ್ಲ. ಇಲ್ಲಿ ಶಾಂತಿ, ಒಳ್ಳೆಯ ಸ್ವಭಾವ, ಪ್ರೀತಿಯಿಂದ ಕೇಳುವವರಿಗೆ ಪ್ರೀತಿಯಿಂದ, ಇಲ್ಲಂದರೆ ಹೋರಾಟ. ಯಾವುದೆಲ್ಲ ಸತ್ಯಗಳ ಹೋರಾಟ ಉಂಟು, ನಮ್ಮಿಂದ ಏನೆಲ್ಲ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆ ರೀತಿ ಹೋರಾಟ ಮಾಡಿ ನಮಗೆ ಬರುವ ಸವಲತ್ತುಗಳು. ಅಥವಾ ಮುನ್ಸಿಪಾಲ್ಟಿಯಲ್ಲಿ ನೋಡಿ, ಈಗ ಒಂದು ಕಸದ ವಿಷಯದಲ್ಲಿ ಮಾತಾಡಲಿಕ್ಕೆ ಹೋಗ್ತದೆ. ಇವತ್ತು ಮುನ್ಸಿಪಾಲ್ಟಿಯಲ್ಲಿ ಇನ್ನೊಂದು ಕೌನ್ಸಿಲರ್ ಹೇಳ್ತಾರೆ, ಒಂದು ಊರಿನಲ್ಲಿ ನೀರಿದ್ದು ಸಮಸ್ಯೆ ಇದೆ ಅಂತ. ಆಗ ಅವರು ಹೇಳ್ತಾರೆ, ನೀವೆಲ್ಲ ಬನ್ನಿ ನಮ್ಮ ಮಾತಿಗೆ. ಅವರು ಕೌನ್ಸಿಲರಿಗೆ ಅಲ್ಲಿ ಬೆಲೆ ಇಲ್ಲ. ಬೆಲೆ ಯಾವುದು? ಈಗ ಬೇರೆ ಸಂಘಟನೆಯ ಒಟ್ಟಿಗೆ ಹೋಗಿ ಆಯಿತು ಅಂತ ಹೇಳಿ ಕಳಿಸ್ತಾರೆ, ಅದಕ್ಕೆ ಏನು ಇದಿಲ್ಲ, ರಿಸಲ್ಟ್ ಇಲ್ಲ. ಇಲ್ಲಿ ರಿಸಲ್ಟ್ ಯಾಕೆ ಬೇಕು? ಡಿ ಸಿಯಿಂದ ಫೋನ್ ಬರಬೇಕು, ಮೇಲಧಿಕಾರಿಯಿಂದ ಫೋನ್ ಬರಬೇಕು, ಬಂದರೆ ಅಲ್ಲಿ ಕೆಲಸ ಮಾಡ್ತಾರೆ. ಊರಿನವರು ಒಂದಿಷ್ಟು ಜನ ಹೋಗಿ ಕೂತ್ಕೊಂಡು ಅದಕ್ಕೆ ಬೆಲೆ ಇಲ್ಲ. ಅದೇ ನಮ್ಮ ರಕ್ಷಣಾ ವೇದಿಕೆಯ ಒಂದು ಸಂಘಟನೆಯೊಂದಿಗೆ ನಾವೆಲ್ಲ ಹೋಗಿ ಮುಂದೆ ನಿಂತು ಹೋರಾಟ ಮಾಡ್ತೇವೆ. ಇದು ನಮ್ಮ ಈ ಹೋರಾಟಕ್ಕೆ ಬೆಲೆ ಕೊಡದಿದ್ದರೆ ಮೇಲಿಂದ ಎಲ್ಲ ಒಂದು ಹೋರಾಟಕ್ಕೂ ಸಿದ್ಧರಿರ್ತಾರೆ ಅಂತ ಒಂದು ಪವರ್ಫುಲ್ ನಮ್ಮ ರಕ್ಷಣಾ ವೇದಿಕೆ ನಮಗೆ ಅಷ್ಟೊಂದು ಸಹಕಾರ ಕೊಡ್ತೇವೆ. ಹಾಗಾಗಿ ಇಲ್ಲಿ ಬಡವರು ಇಲಾಖೆಯಲ್ಲಿ ಹೋಗಿ ನೀವು ನೋಡಿ, ಎಷ್ಟೋ ಸರಿ ಒಂದು ಬಡವರ ಹತ್ರ ಏನಾದರೂ ಒಂದು ನಮಗೆ ಒಂದು ರೇಷನ್ ಕಾರ್ಡ್ ಏನಾದರೂ ಆಗಬೇಕಾದ್ರೆ ಮನೆಯದ್ದು ರೆಕಾರ್ಡ್ ಆಗಬೇಕಾದ್ರೆ ಹೋಗಿ ಲೈನಲ್ಲಿ ಇರಬೇಕು. ಇಲ್ಲಿ ಯಾವುದು ಜಾತಿ, ಈ ರಾಜಕೀಯ ಪಕ್ಷಕ್ಕೆ ಜಾತಿ ಇಲ್ಲ. ಹಣದ ಗಂಟು ಸಿಕ್ಕಿದರೆ ಆಯಿತು. ಕಲಿತವರು ಎಜುಕೇಟೆಡ್ ಎಲ್ಲ ಆಫೀಸರ್ ಬಳಕೆ ಮಾಡೋದು ಬಡವರ ಯುವಕರನ್ನೇ. ನಾವು ಯಾಕೆ ಬಲಿ ಆಗಬೇಕು, ಯಾಕೆ ಬಳಕೆ ಆಗಬೇಕು? ನಾವೆಲ್ಲ ಒಗ್ಗಟ್ಟಿನಿಂದ ಸಹೋದರರಂತೆ ಹೋರಾಡಿ ಈ ಕಸದ ಒಂದು ಒಣ ಕಸ, ಹಸಿ ಕಸ, ಇವತ್ತು ಯಾವ ಕಸ ತಗೊಂಡೋಗಿ ಬೇಡದ ಕಸ ಎಲ್ಲ ಆಗಿದೆ. ಇಲ್ಲಿ ಜಾಗ ಇಲ್ಲ ಎಲ್ಲಾದರೂ ಎಸಿಲಿಕ್ಕೆ. ಇವರತ್ರ ಹೇಳಿದರೆ ಮುನ್ಸಿಪಾಲಿಟಿ, ಇವತ್ತು ಒಣ ಕಸ, ನಾಳೆ ಹಸಿ ಕಸ, ಮತ್ತೆ ಮಿಕ್ಕಿದ್ದು. ಮತ್ತು ಸ್ವಚ್ಛತೆ ಯಾವುದು? ಸ್ವಚ್ಛತೆಗೆ ಮುನ್ಸಿಪಾಲಿಟಿಗೆ ಸ್ವಚ್ಛತೆಗೆ ಯಾವುದು ಸಂಬಂಧ ಇಲ್ಲ. ಇದೆಲ್ಲ ಇಂಥದ್ದೆಲ್ಲ ಬಹಳಷ್ಟು ಸಮಸ್ಯೆಗಳಿದೆ. ಕಟ್ಟಡಗಳು ಕೆಲವು ಕಟ್ಟಿಯಲ್ಲಿ ಹಾಳಾಗಿ ಬೀಳ್ತಾ ಉಂಟು, ಅದನ್ನು ಕೇಳುವವರಿಲ್ಲ. ಅದು ಪರವಾನಿಗೆ ಕಟ್ಟುದು ಯಾರ್ದು ಹಣ? ಎಲ್ಲರೂ ಟ್ಯಾಕ್ಸ್, ಎಲ್ಲದು ಪರವಾನಿಗೆ ಇದೆ. ಅವರಿಗೆ ಇಷ್ಟ ಬಂದಂತೆ. ಕರೆಂಟ್ ಇದ್ದು ಮೆಸ್ಕೂನಲ್ಲಿ ನೋಡಿದರೆ ಡಿಪಾಸಿಟ್, ಅದು ಯಾರಿಗೆ? ಶ್ರೀಮಂತರಲ್ಲ. ಶ್ರೀಮಂತರದ ಪ್ರೋಗ್ರಾಮಿಗೆ ಇಲ್ಲಿ ಕಲೆಕ್ಷನ್ ಕೊಡೋದು. ಮುನ್ಸಿಪಾಲಿಟಿ ನೀರು ಬಡವರಿಗೆ ಸಪ್ಲೈ ಆದರೆ ಬಿಲ್ಡಿಂಗ್ಗಳಿಗೆ ಉಂಟಲ್ಲ ಕೆಲವು ಕಲೆಕ್ಷನ್ ಒಳಗಿಂದ ಮೀಟರ್ ಇಲ್ಲ.
ಇಂಥದ್ದು ಭಾಳಷ್ಟು ಸಮಸ್ಯೆ ಗೊತ್ತಿದ್ದದು. ಇದಕ್ಕೆಲ್ಲ ನಾವು ಒಂದಾಗಿ ಹೋರಾಡಿ ನಮ್ಮ ಊರು ನಮ್ಮ ನಾಡನ್ನು ನಾವು ಬಲಪಡಿಸಿ ನಮ್ಮ ಮನೆ ನಮ್ಮ ಸಮಸ್ಯೆಗೆ ನಾವು ನಿಮ್ಮ ಒಬ್ಬರ ಸಮಸ್ಯೆಗೆ ಒಬ್ಬ ಹೋಗಿ ಮಾತಾಡಿದಾಗ ಬೆಲೆ ಕೊಡೋದಿಲ್ಲ. ನಾವು ಒಗ್ಗಟ್ಟಾಗಿ ನಿಂತು ಅದೇ ಈಗ ಒಗ್ಗಟ್ಟಾಗಿ ಬೇರೆದಲ್ಲಿ ಹೋದರೂ ಏನು ಇದಿಲ್ಲ, ಆಯಿತು ಸಮಾಧಾನ ಪಡಿಸಿ ಮತ್ತೆ ಹೋಗೋದಿದ್ರೆ ಒಂದೆರಡು ಪೊಲೀಸ್ ಬರ್ತಾರೆ. ಇಲ್ಲಿ ನಮ್ಮ ರಕ್ಷಣೆ ವೇದಿಕೆಯಲ್ಲಿ ಹಾಗಲ್ಲ. ನಾವೆಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡ ಭಾಷೆಗಂತ ಹೋರಾಡಿ ಈಗ ಕನ್ನಡಿಗರೇ ಹಾಗೂ ಎಲ್ಲ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವುದು ಈ ಕರ್ನಾಟಕದ ನಮ್ಮ ಕನ್ನಡಿಗರು, ನಾರಾಯಣಗೌಡ ಅವರು ಇತ್ಯಾದಿ ಭಾಳಷ್ಟು ಅವರ ಸಹಪಾಠಿಗಳು ಭಾಳಷ್ಟು ತ್ಯಾಗ ಮಾಡಿದ್ದಾರೆ. ಇದೆಲ್ಲ ನಮಗೊಂದು ಅವರಿಗೊಂದು ನಾವು ಬಹಳ ಅವರ ಒಂದು ಬೆಚ್ಚುಗೆಗೆ ನಮ್ಮಲ್ಲಿ ಅವರ ಒಂದು ಬೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಯೋಚನೆ ಮಾಡಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಅವರವರಿಗೆ ಒಂದೊಂದು ಅಂದರೆ ಈಗ ಒಂದು ಅಧ್ಯಕ್ಷರ ಪಾತ್ರ ಏನು, ಪ್ರಧಾನ ಅವರದ್ದು ಪಾತ್ರ ಏನು, ಕಾರ್ಯದರ್ಶಿ ಅವರದ್ದು ಪಾತ್ರ ಏನು, ಪ್ರತಿಯೊಬ್ಬರವರದ್ದು ಹುದ್ದೆ ಅದರದ್ದು ಜವಾಬ್ದಾರಿ ಅವರವರು ಗಟ್ಟಿಯಾಗಿ ಹಿಡ್ಕೊಂಡು ಮತ್ತು ಇನ್ನೂ ಸೇರುವ ನಮ್ಮ ಮೆಂಬರ್ ಯಾರೆಲ್ಲ ಇದ್ದಾರೆ ಸದಸ್ಯರು ಅವರೊಂದಿಗೆ ಈಗ ಮೊದಲು ಪದಾಧಿಕಾರಿಯವರು ಏನೆಲ್ಲ ಈಗೊಂದು ಹೋರಾಟಕ್ಕೆ ಏನೆಲ್ಲ ಏರ್ಪಾಡು ಮಾಡಬೇಕು, ನಾವೀಗ ಹೋರಾಡಿ ವಾಹನದ ಏರ್ಪಾಡು ಆಗಬೇಕು, ಅದಕ್ಕೆ ಬೇರೆ ಏರ್ಪಾಡು ಆಗಬೇಕು, ನಾವು ಇಂಥ ಇಲಾಖೆಗಳಲ್ಲಿ ಡಿ ಸಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವೆಲ್ಲ ಅದಕ್ಕೆ ಮನವಿಯೆಲ್ಲ ಸಲ್ಲಿಸಬೇಕು, ಎಲ್ಲ ವ್ಯವಸ್ಥೆ ಅದು ಅವರದವ್ರದ್ದು ಹುದ್ದೆ ಉಂಟು, ಅವರವ್ರು ಏನೇನು ಮಾಡಬೇಕು ಇಂಥದ್ದೆಲ್ಲ ಮಾಡಿಕೊಂಡು ನಮ್ಮ ಸಂಘಟನೆಯನ್ನು ನಾವು ಗಟ್ಟಿ ಬಲಪಡಿಸ್ಕೊಂಡು ಹೋಗುವುದು. ಇನ್ನೇನಾದ್ರು ಇದ್ದರೆ ಇನ್ನು ಎರಡನೆಯ ನಮ್ಮದು ಮೀಟಿಂಗ್ ಎಲ್ಲ ಸಭೆ ಏರ್ಪಾಡಿದೆ. ಆಗ ನಾವು ಏನೆಲ್ಲ ವಿಷಯ ಇದೆ ಉಡುಪಿಗೆ ಹೋಗಲಿಕ್ಕೆ ಉಂಟು. ನಮಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮೊಂದಿಗೆ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಮಾತುಕತೆ ನಡೆಸಿ ಅವರು ಹೇಳ್ತಾರೆ. ಅವರು ನಿಮಗೆ ಏನಾದರೂ ಮಾತಿನಿಂದ ಏನಾದರೂ ತಪ್ಪಿದ್ದರೆ ನಾನು ಕ್ಷಮಿಸಬೇಕು. ಇನ್ನು ಪ್ರಭಾಕರ್ ಅವರಿಗೊಂದು ನೋಡಬೇಕು ಮತ್ತೆ ಆ ಕಾರ್ಯಕ್ರಮ ನೋಡ್ಬೋದು. ಈಗಷ್ಟೆಲ್ಲ ಒದ್ದಾಡಿದ್ದೇವೆ. ಅದು ಕೊರೋನಾ ಟೈಮಲ್ಲಿ ಮಾಸ್ಕ್ ಕೊಡೋದು, ಮತ್ತು ಇದು ರಕ್ತದಾನ ಶಿಬಿರ, ಅನ್ನದಾನ, ಮತ್ತು ಬೇರೆ ಎಲ್ಲ ಮಕ್ಕಳಿಗೆಲ್ಲ ಎಲ್ಲ ಪ್ರೋಗ್ರಾಮ್ ಇಟ್ಟಿದ್ದೇವೆ ನಾವು ಫಸ್ಟಿಗೆಲ್ಲ. ಅದರಲ್ಲಿ ಮತ್ತು ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಆಚೆ ಆಯಿತು, ಎಲ್ಲ ಸ್ವಲ್ಪ ಬರಲು ಕಡಿಮೆ ಆಯಿತು. ಆಚೆ ಎಲ್ಲರಿಗೆ ಕಷ್ಟ ಇರ್ತದೆ ಎಲ್ಲರಿಗೆ, ಎಲ್ಲದಕ್ಕೆ ಅಟೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ವಲ್ಪ ಇಂಟ್ರೆಸ್ಟಲ್ಲಿ ಸ್ವಲ್ಪ ಇದು ಮಾಡ್ತಾರೆ, ಒಂದು ಉಮೇದು ಮಾಡಿಕೊಂಡು ಅದರ ಬಗ್ಗೆ ಎಲ್ಲ ಜನರಿಗೆ ಹೇಳಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಇವರಿದ್ದಾರೆ ಪ್ರಭಾಕರ್ ಪೂಜಾರಿ ಅವರು ಕರೆಕ್ಟ್ ಎಲ್ಲ ಒಂದು ಸಭೆಗೆ ಬಂದರೆ ಅವರೆಲ್ಲ ವಿವರಿಸಿ ಕರೆಕ್ಟ್ ಹೇಳ್ತಾರೆ. ಸ್ವಲ್ಪ ಒಂದು ಅವರೊಂದಿಗೆ ಅನುಭವ ಒಂದು ಮಾತಾಡಿ ಎಲ್ಲರಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲರೂ ಬಂದಿದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಹಾಗೆ ಅಂತ ನಮ್ಮದು ಇವತ್ತು ಒಂದು ಈ ಸಭೆಯನ್ನು ಇಡುವ ಒಂದು ಉದ್ದೇಶ ಎಂತಂತ ಹೇಳಿದರೆ, ನಾವಿಲ್ಲ ಮುಂಚಿತವಾಗಿ ನಾವು ಇಲ್ಲಿ ಲಯನ್ಸ್ ಕ್ಲಬ್ಬಲ್ಲಿ ನಾವು ಈ ಒಂದು ಸಭೆಯನ್ನು ಇಟ್ಟಿದ್ದೆವು. ಆದರೆ ಕಾರಣಾಂತರಗಳಿಂದ ಅಂದರೆ ಮಳೆ ಬಂತು, ಗಾಳಿ ಬಂತು, ಮತ್ತು ಅಲ್ಲಿ ಬೇರೆಯವರೆಲ್ಲ ಅಲ್ಲಿ ಕ್ಲಾಸ್ ಎಲ್ಲ ಇಟ್ಟಿದ್ರು, ಹಾಗಾಗಿ ಅಲ್ಲಿ ಆಗಿಲ್ಲ, ಕರೆಂಟ್ ಇರಲಿಲ್ಲ. ಸೊ ಈಗ ನಾವಿಲ್ಲಿ ನಮ್ಮ ಇದು ಕಾಬೇಟಲ್ಲಿ ಈ ಒಂದು ತುರ್ತು ಸಭೆಯನ್ನು ಇಟ್ಟಿದ್ದೇವೆ. ವಿಷಯ ಏನಂತ ಹೇಳಿದರೆ, ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದರೆ ನಾವು ಇದರಲ್ಲಿ ಸೇರುದಂತ ಹೇಳಿದರೆ ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಈ ಒಂದು ಅನ್ಯಾಯದ ವಿರುದ್ಧ ಇಲ್ಲಿ ನಡೆಯುವಂತಹ ಕೆಲವು ಅನ್ಯಾಯಗಳು ಈ ಮುನ್ಸಿಪಾಲ್ಟಿ ಆಗಲಿ, ಈ ಸ್ಟೇಷನ್ಗಳಲ್ಲಿ ಆಗಲಿ, ಯಾವುದೇ ಸಂದರ್ಭದಲ್ಲಿ ನಮಗೆ ಇಲ್ಲಿ ಘೋರ ಅನ್ಯಾಯ ಆಗ್ತಾ ಉಂಟು. ಆದರೆ ಯಾರು ಹೇಳ್ತಾ ಇಲ್ಲ, ಯಾಕಂದರೆ ಅವರಿಗೆ ಸಪೋರ್ಟರ್ಸ್ ಇಲ್ಲ, ಯಾರು ಸಹ ಇಲ್ಲ, ಹೇಳಲಿಕ್ಕೆ ಯಾರು ಬರ್ತಾ ಇಲ್ಲ, ಇದರಿಂದ ಮಾಡ್ತಾ ಇದ್ದಾರೆ. ಸೊ ನಾವಿದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇದರಲ್ಲಿ ಗಲಾಟೆ ಆಗಲಿ ಪೆಟ್ಟಾಗಲಿ ಮಾಡಲಿಕ್ಕೆಲ್ಲ ನಮ್ಮದು ಅಂತ ಹೇಳಿದ್ರೆ ಧರಣಿ ನಮ್ಮದಷ್ಟೇ. ಅನ್ಯಾಯದ ವಿರುದ್ಧ ನಾವು ಧರಣಿ ಮಾಡ್ತೇವೆ. ಹಾಗಾಗಿ ಎಲ್ಲರೂ ಬಂದಿದ್ದೀರಿ, ತುಂಬ ತುಂಬ ಧನ್ಯವಾದಗಳು. ಈ ಜನ ಸೇರಿದ ನೋಡಿ, ಇವರೆಲ್ಲ ಬಂದಿದ್ದಾರೆ. ಇವರು ಅಧ್ಯಕ್ಷರು, ಇವರು ಮೊದಲ ಬಾರಿ ಬಂದಿರಬೇಕು, ನಾನು ನೋಡಿಲ್ಲ. ಮೊದಲ ಬಾರಿ ಸ್ವಾಗತ ಕೊಡ್ತಾ ಇದ್ದೇನೆ. ಗೌರವಾಧ್ಯಕ್ಷರಿಗೆ ನಾವು ಸ್ವಾಗತ ಕೊಡ್ತಾ, ಹಾಗೆ ಅಧ್ಯಕ್ಷರಾಗಿ ವಿಠಲಣ್ಣ ಇವರು ಬಂದಿದ್ದಾರೆ. ಸೊ ಇವರಿಗೆ ಸಹ ನಾವು ಆದರ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಬಂದಿದ್ದಾರೆ ಇವನ್ಸ್ ಅವರು, ನಮ್ಮದು ನಿತೀಶ್ ಅವರು,
ಶೈಲೇಶ್, ಅಪಿ, ಮತ್ತೆ ಕೈಸ್ ಮತ್ತೆ ಶಫಿ ಇವರೆಲ್ಲ ಬಂದಿದ್ದಾರೆ ಇಲ್ಲಿ. ಆದರೆ ಯಾವುದೇ ಇಷ್ಟು ಕಷ್ಟ ಅಂತ ಹೇಳಿದರೆ ಇಲ್ಲಿ ಮಳೆ ತುಂಬ ಇತ್ತು, ಆದರೆ ಸಹ ಇವರು ಅದನ್ನು ಇದು ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಗೌರವ ಇಟ್ಟು ಎಲ್ಲರೂ ಬಂದಿದ್ದಾರೆ. ತುಂಬ ತುಂಬ ಧನ್ಯವಾದಗಳು. ಹಾಗೆ ಅಂತ ಹೇಳಿದರೆ ಈಗ ನಮ್ಮ ಆರ್ ಪ್ರಭಾಕರ್ ಅವರು, ರಾಜ್ಯಾಧ್ಯಕ್ಷರಾದ ಆರ್ ಪ್ರಭಾಕರ್ ಅವರ ಒಂದು ಅವರಿಂದ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಭಾಕರ್ ಅವರು ಅವರ ಹಿನ್ನೆಲೆಯಲ್ಲಿ ನಾವೀಗ ಇಲ್ಲಿ ಈ ಒಂದು ಸಭೆಯನ್ನು, ತುರ್ತು ಸಭೆಯನ್ನು ಅವರನ್ನು ಮಾತಾಗಿ ನಾವು ನಮ್ಮ ಅಧ್ಯಕ್ಷರಾದ ಹನೀಫ್ ಅವರು ಇಟ್ಕೊಂಡು ಅವರಿಂದ ಈ ಒಂದು ತುರ್ತು ಸಭೆಯನ್ನು ಇಟ್ಟಿದ್ದೇವೆ. ಈ ಒಂದು ಇಷ್ಟೊಂದು ಸ್ವಲ್ಪ ಮಾತನ್ನು ಹೇಳಿ ಈ ಮಾತನ್ನು ಮುಗಿಸಿ ತುಂಬ ತುಂಬ ಧನ್ಯವಾದಗಳು. ಸ್ಯಾಲ್ರಿ ಗೊತ್ತಿಲ್ಲ ಯಾರಿಗಾದ್ರೂ. ನಮಸ್ಕಾರಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷ ಮಾತಾಡ್ತಿದ್ದೇನೆ. ನೀವಲ್ಲಿ ಒಂದವರಿಗೆ ಹೆಚ್ಚಿನ ಜನರಿಗೆ ಸಂಘಟನೆ ಅಂತ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿ ಗೊತ್ತುಂಟೋ ಇಲ್ಲೋ ಗೊತ್ತಿಲ್ಲ. ಕೆಲವರಿಗೆ ಹಿರಿಯವರಿದ್ದಾರೆ, ಹನೀಫ್ ಸರ್ ಇದ್ದಾರೆ, ಜೇವೇರ್ ಇದ್ದಾರೆ, ಮತ್ತೆ ಇಮ್ರಾನ್ ಸರ್ ಇದ್ದಾರೆ. ಸಂಘಟನೆ ಹೇಳುವಂತದ್ದು ದೊಡ್ಡ ಶಕ್ತಿ. ನೀವು ಎಲ್ಲರೂ ಕಾರ್ಕಳದಲ್ಲಿ ಒಂದು ಒಳ್ಳೆಯ ಸಂಘಟನೆಯನ್ನು ಕಟ್ಟಿ ಕೇಳ್ತಾ ಮಾತಾಡೋದು. ದೇಶದಲ್ಲಿ ಒಂದು ಮಾದರಿ ಅಂತ ಹೇಳಿದ್ರೆ ಒಂದು ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಸಂಘಟನೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಒಂದೊಂದು ದಿನ ನಿಮ್ಗೆ ಸಂಘಟನೆ ಅಂದ್ರೆ ಏನು, ಸಂಘಟನೆ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗ್ತದೆ. ಈಗಿನ ಒಂದು ಕಾಲಘಟ್ಟದಲ್ಲಿ ರಾಜಕೀಯದ ವ್ಯಕ್ತಿಗಳು ಧರ್ಮದ ಮಧ್ಯೆ ವಿಷದ ಬೀಜವನ್ನು ಬಿತ್ತಿ ಮತ್ತು ಯುವಕರು ಧರ್ಮಕ್ಕೆ ಜೀವ ತಗೊಳ್ತಿದ್ದಾರೆ. ತಮ್ಮ ಗಮನಕ್ಕೆಲ್ಲ ಉಂಟು. ಇದರಲ್ಲಿ ರಾಜಕೀಯ ರಹಿತ ಒಂದು ಸಂಘಟನೆ. ಇದರಲ್ಲಿ ಜಾತಿ ಇಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಏನಿಲ್ಲ. ಕನ್ನಡವೇ ಜಾತಿ ಅಂತ ಹೇಳ್ತಕ್ಕಂಥದ್ದು. ತಾವೆಲ್ಲರೂ ಅಲ್ಲಿ ಹಿಂದೂ ಬಾಂಧವರಿದ್ದೀರಿ, ಮುಸ್ಲಿಂ ಬಾಂಧವರಿರ್ಬೋದು, ಕ್ರಿಶ್ಚಿಯನ್ ಬಾಂಧವರಿರ್ಬೋದು, ತಾವೆಲ್ಲರೂ ಒಂದು ತಾಯಿಯ ಮಕ್ಕಳಾಗೆ ನೀವೆಲ್ಲರೂ ಸೇರಿ ಒಂದು ಒಳ್ಳೆಯ ಟೀಮನ್ನು ಕಾರ್ಕಳದಲ್ಲಿ ಕಟ್ಟಿ ನೀವು ನಿಮ್ಗೆ ಯಾವ ರೀತಿ ಸರ್ಕಾರದಿಂದಾಗಿ ಯಾವುದೇ ಇಲಾಖೆಯಲ್ಲಿ ಆಗಲಿ ಏನು ಕೆಲಸ ನೀವೊಂದು ನಾಳೆ ನೀವೊಂದು ಸಂಘಟನೆಯನ್ನು ಮಾಡಿ ಅಲ್ಲಿ ಒಂದು ನಿಮ್ಮದೇ ಒಂದು ಪದಾಧಿಕಾರಿಗಳ ರಚನೆಯನ್ನು ಮಾಡಿ ಯಾವುದೇ ಒಂದು ಠಾಣೆಯಲ್ಲಿ ಕೆಲಸ ಆಗ್ಲಿಕ್ಕಿದ್ರೆ ಯಾವುದೇ ಒಂದು ಪಂಚಾಯತಿಯಲ್ಲಿ ಯಾವುದೇ ಪುರಸಭೆಯಲ್ಲಿ ನಿಮ್ಮದೊಂದು ಐಡಿ, ನಿಮ್ಮ ಹೆಸರಲ್ಲಿ ರಾಜ್ಯಾಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಮತ್ತೆ ಕೆಳಗೆ ನಿಮ್ಮದು ಭಾವಚಿತ್ರ ಇರ್ತದೆ. ಆ ಐಡಿ ಇದ್ರೆ ನಿಮ್ಮನ್ನು ಯಾರು ಕೂಡ ಏನು ಅನ್ಸ್ಲಿಕ್ಕೆ ಆಗುದಿಲ್ಲ. ಯಾವ ಠಾಣೆಯಲ್ಲಿ ಯಾವ ಇಲ್ಲ ಒಂದು ಪಂಚಾಯತಿ ವಿಡಿಯೋ ಹೋದ್ರು ಕೂಡ ನೋಡಿ ಒಬ್ಬರಿಗೆ ಅನಿಸ್ತಾ ಇದ್ದೀರಂತೆ ಒಂದು ಯಾವುದೋ ಒಂದು ದಾಖಲಾತಿಗಳಿಗೆ ನಾವು ಇಂತ ಪದಾಧಿಕಾರಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಂದಿದ್ದೇನೆ, ದಯವಿಟ್ಟು ನಾವು ಕೂಡಲೇ ಅದನ್ನು ಮಾಡ್ಕೊಡ್ಬೇಕಂತ ಹೇಳಿ ಅವನು ಅದನ್ನು ತಡಬಡ ಮಾಡದೆ ಮಾಡಿಕೊಡ್ತಾನೆ. ಯಾಕಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಪವರ್ ಏನಂತ ನಿಮ್ಗೂ ನೋಡಿದೇನೋ ಗೊತ್ತಾಗ್ತದೆ, ಅವನಿಗೆ ಗೊತ್ತಿರ್ತದೆ. ಹಾಗಾಗಿ ಒಳ್ಳೆಯ ಸಂಘಟನೆ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಈಗ ತಾಲೂಕು ಅಧ್ಯಕ್ಷರ ಪ್ರಕ್ರಿಯೆ ನಡೀತಿದೆ. ಒಂದು ಶಕ್ತಿ. ನಾಳೆ ದಿನ ನೀವು ಕಾರ್ಕಳದಲ್ಲಿ ಏನಾದ್ರೂ ಅನ್ಯಾಯ ಕೆಲಸ ಆಗ್ತಿದೆ, ನಾವು ಎಲ್ಲ ತಾಲೂಕುಗಳಲ್ಲಿ ಕರೆ ಕೊಡ್ತೇವೆ. ನಾವು ಮತ್ತೆ ಜಿಲ್ಲೆಯವರು ಕೂಡ ಬರ್ತೇವೆ. ಹಾಗೆ ನಿಮ್ಮಲ್ಲಿ ಯಾವುದೇ ಒಂದು ಪೊಲೀಸ್ನವರು ಕೂಡ ಅಸಭ್ಯನ ಮಾಡಿದ್ರೆ ನೀವು ಕರೆಯಲ್ಲಿ ನಿಮ್ಮ ಮೇಲೆ ಯಾವುದೇ ಕೂಡ ಅವರು ಕ್ರಮ ಕೈಗೊಳ್ಳಿಕ್ಕೆ ಹಿಂಜರಿತಾರೆ. ಒಂದು ನೀವೆಲ್ಲರೂ ಶರ್ಟ್ ಮತ್ತೆ ಶಾಲ್ ಇರ್ತದೆ, ಶಾಲ್ ಅದನ್ನ ಹಾಕೊಳ್ಬೇಕಾಗ್ತದೆ. ಇವತ್ತು ಸಾಮಾನ್ಯ ಸಭೆ. ಮುಂದಿನ ದಿನದಲ್ಲಿ ನಿಮ್ಮ ಕಾರ್ಕಳದಲ್ಲಿ ಒಳ್ಳೆ ಹೋರಾಟಗಾರರಿದ್ದೀರಿ. ಈಗ ನೀವು ಅಲ್ಲಿ ಎಲ್ಲ ಸೇರಿದವರು ಸದಸ್ಯರಲ್ಲ, ನಾಯಕರು. ಈಗ ಹನೀಫ್ ಸರ್ ಇದ್ದಾರೆ, ಮತ್ತೆ ಇಮ್ರಾನ್ ಸರ್ ಕೂಡ ಇದ್ದಾರೆ. ಹೋರಾಟ ಮನೋಭಾವನೆ ಇದೆ. ಮುಂದೊಂದು ದಿನ ನಿಮ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನಿಮ್ಗೆ ಇವತ್ತು ತಾವೆಲ್ಲರೂ ಹೊಸಬರಿದ್ದೀರಿ ಕೆಲವರು. ಮುಂದೊಂದು ದಿನ ನಿಮ್ಗೆ ಗೊತ್ತಾಗ್ತದೆ. ನಾವು ದಯವಿಟ್ಟು ಅದರಲ್ಲಿ ಗುರ್ತಿಸ್ಕೊಳ್ಳಿ. ನೀವೊಂದು 2-3 ಬನ್ನಿ, ನಾವು ಇಲ್ಲಿಗೆ ಒಟ್ಟಿಗೆ ಬನ್ನಿ, ನಾವು ಸಹ ಅಲ್ಲಿಗೆ ಬರ್ತೇವೆ. ಸಂಘಟನೆ ಅಂತ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿ ನಿಮ್ಗೆ ಈಗ ಇವತ್ತು ಗೊತ್ತಾಗುದಿಲ್ಲ, ಮುಂದೆ ಗೊತ್ತಾಗ್ತಾ ಬರ್ತದೆ. ಮತ್ತೆ ಈ ಸಂಘಟನೆಯ ಒಂದು ವಿಶೇಷ ಅಂತ ಹೇಳಿದ್ರೆ 31 ಜಿಲ್ಲೆಗಳಲ್ಲೂ ಈ ಸಂಘಟನೆ ಇದೆ. ನೀವು ಯಾವ್ದಾದ್ರು ಜಿಲ್ಲೆಗೆ, ಕರ್ನಾಟಕದ ಯಾವುದೇ ಮೂಲೆಗೆ ಜಿಲ್ಲೆಗೆ ಹೋದ್ರೂ ಕೂಡ ನಿಮ್ಗೆ ಏನಾದ್ರು ವೆಹಿಕಲ್ ಅನ್ನು ಅಥವಾ ಇನ್ಯಾವುದೋ ಒಂದು ಹೋದ್ರೆ ಈಗ ಏನಾದ್ರು ನಿಮ್ಗೆ ತೊಂದರೆ ಆದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷರು ಇರ್ತಾರೆ. ನೀವು ನಮ್ಗೆ ಕರೆ ಮಾಡಿದ್ರೆ ಅಥವಾ ನಿಮ್ಮ ತಾಲೂಕು ಅಧ್ಯಕ್ಷರಿಗೆ ಕರೆ ಮಾಡಿದ್ರೆ ಅವರು ನಿಮ್ಗೆ ಅಲ್ಲಿ ಜನ ಉಂಟಾಗ್ತಾರೆ, ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಅಷ್ಟು ದೊಡ್ಡ ಸಂಘಟನೆ, ಒಂದು ಒಳ್ಳೆಯ ಅವಕಾಶ. ನೀವು ಈ ಸಂಘಟನೆಯಲ್ಲಿ ಸೇರುವಂತ ಒಂದು ಒಳ್ಳೆಯ ಅವಕಾಶ ಬಂದಿದೆ. ತಾವೆಲ್ಲರೂ ಕಾರ್ಕಳದಲ್ಲಿ ಒಳ್ಳೆಯ ಸಂಘಟನೆ ಕಟ್ಟಿ ನಿಮ್ಗೆ ಯಾವ ರೀತಿಯ ಯಾವ ಇಲಾಖೆಯಲ್ಲಿ ಯಾವ ಒಂದು ಕಾರ್ಕಳದಲ್ಲಿ ಯಾವ ರೀತಿಯ ಸಪೋರ್ಟ್ ನಾವು ಬೇಕಾದ್ರೂ ಮಾಡ್ತೇವೆ.
ಇವತ್ತು ನಿಮ್ಮ ಅಂತಿಮ ತೀರ್ಮಾನವನ್ನ ಯಾರು ಅಧ್ಯಕ್ಷರು ಏನು ಅಂತ ತಿಳಿಸಿ ನಾವೀಗ ಕೂಡಲೇ ಇವತ್ತು ನಿಮ್ಮ ಅಂತಿಮ ತೀರ್ಮಾನದ ಮೇರೆಗೆ ಉಡುಪಿಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ತಾಲೂಕು ಅಧ್ಯಕ್ಷರ ಘೋಷಣೆಯನ್ನು ಉಡುಪಿಯಲ್ಲಿ ಮಾಡ್ತೇವೆ. ಅದನ್ನು ಬಗ್ಗೆ ಒಂದು ಸಮಾರಂಭ ಮಾಡ್ತೇವೆ. ಆ ತದನಂತರ ನೀವು ಅಲ್ಲಿ ಕಾರ್ಕಳದ ಪದಾಧಿಕಾರಿಗಳನ್ನು ಯಾರಿರಂತ ನೀವು ಅಲ್ಲಿ ಕಾರ್ಕಳದಲ್ಲಿ ಮಾಡೋ ದಿನ ನಾವು ಇಡೀ ಜಿಲ್ಲಾ ಕಮಿಟಿ ಮತ್ತು ಮಹಿಳಾ ಇಡೀ ತಂಡ ನಾವು ಕಾರ್ಕಳಕ್ಕೆ ಬರ್ತಿದ್ದೇವೆ. ಮತ್ತೇನಾದ್ರು ಹೇಳಲಿಕ್ಕಿದ್ರೆ ತಾವು ಏನಾದ್ರು ಹೇಳಿಕ್ಕಿದ್ರೆ ಹೇಳಿ. ನಮಸ್ಕಾರ. ನಮಸ್ಕಾರ. ಏನಾದ್ರು ಕೇಳಲಿಕ್ಕೆ ಉಂಟಾ ನಮ್ಮ ರಾಜ್ಯಾಧ್ಯಕ್ಷ? ಏನಾದರೂ ಅಭಿಪ್ರಾಯ ಇದೆ? ಕೇಳಲಿಕ್ಕೆ ಉಂಟಾ? ಏನಾದರೂ ಅಭಿಪ್ರಾಯ ಇದೆ? ಆ ಬಗ್ಗೆ ಮತ್ತೆ ನಮ್ಮವರು ಕೂಡ ಸೀನಿಯರ್ಸ್ ತುಂಬಾ ಇದ್ದಾರೆ. ನಿಮ್ಮೊಟ್ಟಿಗೆ ಕಾರ್ಕಳದವರೇ, ಕಾರ್ಕಳದ ಒಳ್ಳೆ ಲೀಡರ್ ಇದ್ದಾರೆ. ನಿಮಗೆ ಮತ್ತೆ ನಿಮ್ಮೊಟ್ಟಿಗೆ ಮತ್ತೆ ಸೇರ್ಕೊಳ್ಳಿಕ್ಕಿದ್ದಾರೆ. ಮುಂದಿನ ದಿನ ನಾವು ಹೇಳ್ತೇವೆ. ದುಡ್ಡು ಕೊಡು, ಏನು ಸ್ವಾರ್ಥಗಾದದ್ದು ಜನಕ್ಕೋಸ್ಕರ ನಾನು ಎದೆಲ್ಲ ಒಂದು ಗೆಡ್ಡೆ ಬಂದು ನೋಡು ಸರ್ ಆತ್ಮೀಯ ಸಹೋದರರು ನಮ್ಮೊಂದಿಗೆ ಸಹಕರಿಸಿ ರಕ್ಷಣಾ ವೇದಿಕೆಯ ಮೇಲೆ ಪ್ರೀತಿ ಇಟ್ಟು ಎಲ್ಲರೂ ಸೇರ್ಪಡಿಸಲು ಒಗ್ಗಟ್ಟಾಗಿ ಇಂದು ಈ ಸಭೆಯಲ್ಲಿ ಸೇರಿದ್ದೇವೆ. ನಮಗೆಲ್ಲರಿಗೂ ನಮ್ಮ ರಕ್ಷಣಾ ವೇದಿಕೆ ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ನಾವು ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು. ಒಬ್ಬಟ್ಟು ಎಲ್ಲರೂ ಬಂದಿದ್ದೀರಾ. ನಿಮಗೆ ಎಲ್ಲರಿಗೆ ಆರ್ಥಿಕ ಧನ್ಯವಾದಗಳು. ನಮ್ಮ ಈ ಕರ್ನಾಟಕ ರಕ್ಷಣಾ ವೇದಿಕೆ ಚೆನ್ನಾಗಿ ಉತ್ತಮವಾಗಿ ಬೆಳೀಲಿ, ಇದಕ್ಕೆಲ್ಲರೂ ಕೈ ಜೋಡಿಸೋಣ. ಈ ಮೊದಲ ಹಂತದಲ್ಲಿ ಇವತ್ತಿನ ಒಂದು ತುರ್ತು ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಎಲ್ಲರೂ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಇದನ್ನು ಮುನ್ನಡೆಸಿಕೊಂಡು ಹೋಗಬೇಕಂತ ನನ್ನೊಂದು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತುರ್ತು ಸಭೆ ಮುಕ್ತಾಯವಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಂದಂಥ ಎಲ್ಲ ಸದಸ್ಯರಿಗೂ ನಮಗೆ ಸ್ವಾಗತ, ಧನ್ಯವಾದ ಅಂತ ಹೇಳ್ಬೋದು. ಈ ಒಂದು ತುರ್ತು ಸಭೆ ನಮ್ಮ ಮನೆಯಲ್ಲಿ ನಡೆಯಿತು. ಇವತ್ತೊಂದು ಒಳ್ಳೆಯದು ಈ ಕಾರ್ಯಕ್ರಮ ನಮ್ಮಲ್ಲಿ ಮುಕ್ತಾಯವಾಗಿದೆ. ಹಾಗಾಗಿ ಈ ಒಂದು ಫಂಕ್ಷನನ್ನು, ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿ ಈ ಒಂದು ಯೂಟ್ಯೂಬಿನ ನಮ್ಮ ಒಂದು ಮೋಸಿನ್ರವರಿಗೆ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ಅವರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.